ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ಈಗಾಗಲೇ 2 ವಾರಗಳೇ ಕಳೀತು ನಾ ವಿಡಿಯೋ ಹಾಕಲಾರ್ದೆ. ಸಬ್ಸ್ಕ್ರೈಬ್ ಯಾರೂ ಕೇಳಿಲ್ಲ, ಆದರೂ ನಾನು ಹೇಳೋದು ನನ್ನ ಕರ್ತವ್ಯ. ನನ್ನ ಮೊಬೈಲು ಸ್ವಲ್ಪ ಸರಿ ಇಲ್ಲದಿರೋ ಕಾರಣ ನಾನು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಆದ್ರೂ ಇವತ್ತಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡುತ್ತೀನಿ ಕೂಡ. ದಯವಿಟ್ಟು ಎಲ್ಲರೂ ರಾಮಾಯಣ ಭಾಗವನ್ನು ಆಲಿಸಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಇಷ್ಟು ದಿವಸ ವಿಡಿಯೋ ಹಾಕಲಾರ್ದಕ್ಕೆ ಸಾರಿ ಕೇಳ್ತಾ ಈ ಒಂದು ರಾಮಾಯಣದ 172ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ರಾಮನು ಉತ್ತರಿಸಿದನು, ನಿಮಗೆ ಕರ್ಮದ ಜಟಿಲತೆಗಳು ತಿಳಿದಿಲ್ಲ, ಆದರೆ ಈ ಶ್ವಾನಕ್ಕೆ ಅದು ತಿಳಿದಿದೆ. ರಾಮನಿಂದ ಪ್ರೇರೇಪಿಸಲ್ಪಟ್ಟ ಶ್ವಾನವು, ನನ್ನ ಇಂದಿನ ಜನ್ಮದಲ್ಲಿ ನಾನು ಕಾಲಂಜರ ಸನ್ಯಾಸಿ ಮಠದ ನೇತಾರನಾಗಿದ್ದೆ. ಬ್ರಾಹ್ಮಣರನ್ನು ಮತ್ತು ದೇವತೆಗಳನ್ನು ಸೂಕ್ತ ರೀತಿಯಲ್ಲಿ ಪೂಜಿಸಿದ ನಾನು ವಿಧಿವತ್ತಾದ ಕಾರ್ಯಗಳನ್ನು ಸೂಕ್ತವಾಗಿ ನಿರ್ವಹಿಸಿ ಸೇವಕರನ್ನು ಮತ್ತು ಸೇವಕಿಯರನ್ನು ಸರಿಯಾಗಿಯೇ ಸಂರಕ್ಷಿಸಿದ್ದೆ. ಇಷ್ಟೆಲ್ಲ ಕಾಳಜಿ ವಹಿಸಿ ಯಾವ ಕೆಲಸವನ್ನು ಅಪೂರ್ಣವಾಗಿ ಬಿಡದಿದ್ದರೂ ಕೂಡ ಯಾವುದೋ ತಿಳಿಯದೇ ಆದ ಒಂದು ತಪ್ಪಿನ ಕಾರಣವಾಗಿ ನಾನು ಈ ಶ್ವಾನದ ಜನ್ಮವನ್ನು ಪಡೆದೆನು. ಈಗ ಈ ಬ್ರಾಹ್ಮಣನನ್ನು ನೋಡಿ, ಅವನು ತನ್ನ ಕೋಪವನ್ನು ಸಹ ನಿಗ್ರಹಿಸಲಾರನು. ಅವನು ಮಠಾಧಿಪತಿಯಾಗಲು ಖಂಡಿತವಾಗಿಯೂ ಅರ್ಹನಲ್ಲ. ಆದರೆ ಉದ್ದಟತನದಿಂದ ಈ ಸ್ಥಾನವನ್ನು ಸ್ವೀಕರಿಸಲು ಒಪ್ಪಿಕೊಂಡಿರುವ ಅವನು ತನ್ನ ಕುಟುಂಬದ ಏಳು ತಲೆಮಾರುಗಳ ಪತನಕ್ಕೆ ಹೇತುವಾಗುವನು. ಕೋಪವನ್ನು ನಿಗ್ರಹಿಸಲಾರದವನು ಬ್ರಾಹ್ಮಣರ, ಗೋವುಗಳ ಮತ್ತು ಭಗವಾನ್ ಆರಾಧನೆಯ ಭಾರವನ್ನು ಹೇಗೆ ನಿರ್ವಹಿಸಬಲ್ಲನು? ಯಾರು ಬ್ರಾಹ್ಮಣರಿಂದ, ದೇವತೆಗಳಿಂದ, ಸ್ತ್ರೀಯರಿಂದ ಮತ್ತು ಮಕ್ಕಳಿಂದ ಏನನ್ನಾದರೂ ಕಳುವು ಮಾಡುತ್ತಾರೋ ಮತ್ತು ಕೊಟ್ಟ ಉಡುಗೊರೆಯನ್ನು ಹಿಂದಿರುಗಿ ತೆಗೆದುಕೊಳ್ಳುತ್ತಾರೋ ಅಂಥವರು ಖಂಡಿತವಾಗಿಯೂ ಪತನ ಹೊಂದುವರು. ನಿಶ್ಚಯವಾಗಿ ದೇವತೆಗಳಿಂದ ಮತ್ತು ಬ್ರಾಹ್ಮಣರಿಂದ ಕದಿಯಬೇಕೆಂಬ ಆಲೋಚನೆಯನ್ನು ಮಾಡಿದರೆ ಒಬ್ಬಾತನು ಅತ್ಯಂತ ಕೆಳದರ್ಜೆಯ ನರಕಕ್ಕೆ ಅದು ಒಯ್ಯುವುದು ಎಂದು ವಿವರಿಸಿತು. ಹೀಗೆ ಹೇಳಿದ ಆ ಶ್ವಾನವು ತಕ್ಷಣವೇ ಅದೃಶ್ಯವಾದಾಗ ರಾಮ ಮತ್ತು ಇನ್ನಿತರರು ಬಿಟ್ಟ ಕಣ್ಣುಗಳೊಂದಿಗೆ ಕುಳಿತರು. ಹಿಂದಿನ ಜನ್ಮದಲ್ಲಿ ಅತ್ಯುನ್ನತ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಆ ಜೀವಿಯು ಶ್ವಾನದ ದೇಹವನ್ನು ಪಡೆಯುವುದು ಅನಿವಾರ್ಯವಾಯಿತು. ಅಯೋಧ್ಯೆಯ ರಾಜ್ಯಸಭೆಯಿಂದ ನಿರ್ಗಮಿಸಿದ ಬಳಿಕ ಒಳ್ಳೆಯ ಜನ್ಮ ಪಡೆಯುವ ನಿರೀಕ್ಷೆಯಿಂದ ಅನ್ನ ಪಾನೀಯಗಳನ್ನು ವರ್ಜಿಸಿದ ಆ ಶ್ವಾನವು ತನ್ನ ಜೀವನವನ್ನು ತ್ಯಜಿಸಿತು. ಕೆಲವು ದಿನಗಳ ನಂತರ ಹೀಗೆ ಒಮ್ಮೆ ಶ್ರೀರಾಮಚಂದ್ರ ಪ್ರಭುಗಳು ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಚ್ಯವನರ ನೇತೃತ್ವದಲ್ಲಿದ್ದ ಕೆಲ ಋಷಿಗಳು ಅವರನ್ನು ಭೇಟಿ ಮಾಡಲು ಬಂದಿರುವರೆಂದು ಸುಮಂತ್ರನು ತಿಳಿಸುತ್ತಾನೆ. ಆಗ ಹಣ್ಣುಗಳೊಂದಿಗೆ ಹಾಗೂ ತೀರ್ಥಕ್ಷೇತ್ರಗಳಿಂದ ಸಂಗ್ರಹಿಸಲಾಗಿದ್ದ ಶುದ್ಧೋದಕದೊಂದಿಗೆ ಆ ಸಾಧುಗಳನ್ನು ಒಳಗೆ ಬರಮಾಡಿಕೊಳ್ಳಲಾಯಿತು. ಆ ಋಷಿಗಳನ್ನು ಪೂಜಿಸಿದ ಬಳಿಕ ಅವರ ಆಗಮನದ ಉದ್ದೇಶವನ್ನು ವಿಚಾರಿಸಿದ ರಾಮರು ಅವರ ಆದೇಶವನ್ನು ನೆರವೇರಿಸಲು ತಾನು ಕಟಿಬದ್ಧನಾಗಿರುವೆನೆಂದು ಆಶ್ವಾಸನೆ ನೀಡಿದರು. ಆಗ ಚ್ಯವನ ಋಷಿಗಳು ಹೀಗೆ ಉತ್ತರಿಸಿದರು, ನನ್ನ ಪ್ರಿಯ ಭಗವಾನ್ ರಾಮನೇ, ಸತ್ಯಯುಗದಲ್ಲಿ ಲೋಕ ಎಂಬುವನ ಮಗನಾದ ವಧು ಎಂಬ ಒಬ್ಬ ಅತಿ ಪುಣ್ಯವಂತ ದೈತ್ಯನಿದ್ದನು. ಮಧುವಿನಿಂದ ಸಂತುಷ್ಟಗೊಂಡ ಶಿವನು ಅವನಿಗೆ ಒಂದು ಅಜೇಯವಾದ ಬಲ್ಲೆಯನ್ನು ವರವಾಗಿ ನೀಡಿದರು. ನಂತರ ತನ್ನೆಲ್ಲ ವಂಶದವರು ಈ ಆಯುಧವನ್ನು ಪಡೆಯಬೇಕೆಂದು ವಧು ಬೇಡಿಕೊಂಡನು. ಅದು ಸಾಧ್ಯವಿಲ್ಲ ಎಂದು ರುದ್ರನು ವಿವರಿಸಿದನು. ಆದರೆ ಕಡೆಯಲ್ಲಿ ಆ ಶಸ್ತ್ರವನ್ನು ವಧುವಿನ ಮಗನಿಗೆ ವರ್ಗಾಯಿಸಬಹುದೆಂದು ಶಿವನು ಒಪ್ಪಿಗೆಯನ್ನು ನೀಡಿದರು. ಹೀಗೆ ಆ ದೈತ್ಯನು ಆ ಶಸ್ತ್ರವನ್ನು ತನ್ನ ಮರಣದ ಸಮಯದಲ್ಲಿ ತನ್ನ ಮಗನಾದ ಲವಣಾಸುರನಿಗೆ ಒಪ್ಪಿಸಿದನು. ಓ ರಾಮನೇ, ಮಧುವನದಲ್ಲಿ ವಾಸಿಸುತ್ತಿರುವ ಮಧುವಿನ ಮಗನು ಬಹಳ ದುರ್ಗಮನಾಗಿದ್ದು ಋಷಿಗಳನ್ನು ಬಹಳವಾಗಿ ಹಿಂಸಿಸುತ್ತಿರುವನು. ನನ್ನ ಪ್ರಿಯ ಪ್ರಭುವೆ, ರಾವಣ ಹಾಗೂ ಅವನ ಅನುಚರರನ್ನು ಈಗಾಗಲೇ ಸಂಹರಿಸಿರುವ ನೀನು ಈ ಲವಣಾಸುರನಿಂದ ನಮ್ಮನ್ನು ಕಾಪಾಡಬೇಕೆಂದು ನಾವು ನಿನ್ನಲ್ಲಿ ಬೇಡುತ್ತೇವೆ ಎಂದರು. ಆಗ ರಾಮನು, ನನ್ನ ಪ್ರಿಯ ಋಷಿಗಳೇ, ನಿಮ್ಮ ಆತಂಕವನ್ನು ದಯವಿಟ್ಟು ತ್ಯಜಿಸಿ, ನಾನು ಈ ರಾಕ್ಷಸರನ್ನು ಖಂಡಿತವಾಗಿ ಕೊಲ್ಲುವೆ ಎಂದು ಉತ್ತರಿಸಿದನು. ಆಗ ತನ್ನ ಸಹೋದರರ ಕಡೆ ತಿರುಗಿದ ರಾಮನು
ನಾನೇ ಖುದ್ದಾಗಿ ಈ ರಾಕ್ಷಸರನ್ನು ಸಂಹರಿಸಲೋ ಅಥವಾ ಈ ಕಾರ್ಯವನ್ನು ಭರತ ಅಥವಾ ಶತ್ರುಘ್ನರಿಗೆ ಒಪ್ಪಿಸಲೋ ಎಂದು ವಿಚಾರಿಸಿದನು. ಭರತನು ಆ ರಾಕ್ಷಸರನ್ನು ಕೊಲ್ಲುವ ತವಕವನ್ನು ವ್ಯಕ್ತಪಡಿಸಿದನು. ಆದರೆ ಶತ್ರುಘ್ನನು ತನ್ನ ಪ್ರಿಯ ರಾಮನೇ, ನಿನ್ನ ವನವಾಸದ ಸಮಯದಲ್ಲಿ ಭರತನು ಬಹುಮಟ್ಟಿಗೆ ಬಳಲಬೇಕಾಯಿತು. ಆದ್ದರಿಂದ ಲವಣಾಸುರನನ್ನು ಸಂಹರಿಸಲು ನನಗೆ ದಯವಿಟ್ಟು ಅನುಮತಿ ನೀಡು ಎಂದು ಬೇಡಿದನು. ಆಗ ರಾಮನು, ಓಹೋ ಶತ್ರುಘ್ನನೇ, ಹಾಗೆ ಆಗಲಿ, ನಾನು ನಿನ್ನನ್ನು ಮಧುವನದ ರಾಜನನ್ನಾಗಿ ಈಗಲೇ ಸ್ಥಾಪಿಸುತ್ತೇನೆ ಎಂದು ಉತ್ತರಿಸಿದನು. ಇದನ್ನು ಕೇಳಿ ಬಹಳ ಲಜ್ಜಿತನಾದಂತಹ ಶತ್ರುಘ್ನನು, ಪ್ರಭುವೆ, ಹಿರಿಯಣ್ಣನ ಮುಂದೆ ಒಬ್ಬ ಕಿರಿಯ ಸಹೋದರನನ್ನು ರಾಜನನ್ನಾಗಿ ಸ್ಥಾಪಿಸುವುದು ಸರಿಯಲ್ಲ. ಆದರೆ ನಿನ್ನ ಮಾತುಗಳು ವ್ಯರ್ಥವಾಗುವಂತಿಲ್ಲವಾದ್ದರಿಂದ ನಾನು ನಿನ್ನ ಆದೇಶವನ್ನು ಪಾಲಿಸುವೆ. ಭರತನ ಬೇಡಿಕೆಯನ್ನು ವಿರೋಧಿಸಬಾರದಾಗಿತ್ತು ಎಂದು ನನಗೆ ಈಗ ಅರ್ಥವಾಗಿದೆ. ಹಿರಿಯರ ಸಹೋದರರ ಇಚ್ಛೆಯನ್ನು ವಿರೋಧಿಸುವುದು ಕಿರಿಯ ಸಹೋದರನ ಧರ್ಮವಲ್ಲ. ನನ್ನ ಕ್ರೂರ ಗ್ರಹಗತಿಗಳು ನನ್ನನ್ನು ಈ ರೀತಿ ವರ್ತಿಸುವಂತೆ ಪ್ರೇರೇಪಿಸಿರಬೇಕು ಎಂದನು. ಶತ್ರುಘ್ನನನ್ನು ಹೀಗೆ ಮಾತನಾಡಿದ್ದನ್ನು ಕೇಳಿ ರಾಮನು ಸಂತುಷ್ಟಗೊಂಡನು ಹಾಗೂ ತಮ್ಮ ಸಹೋದರನ ಪಟ್ಟಾಭಿಷೇಕಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ತಕ್ಷಣವೇ ಮಾಡುವಂತೆ ಲಕ್ಷ್ಮಣ ಹಾಗೂ ಭರತರಿಗೆ ಹೇಳಿದರು. ಮಧುವನದ ರಾಜನನ್ನಾಗಿ ನೇಮಕಗೊಂಡ ಅವನು ಪ್ರಕಾಶಮಾನವಾದ ಸೂರ್ಯನಂತೆ ಹೊಳೆದನು. ಆಗ ಚ್ಯವನರ ಮುಖಂಡತ್ವದಲ್ಲಿದ್ದ ಋಷಿಗಳು ಸಂಪೂರ್ಣವಾದ ಆಶ್ವಾಸನೆಯನ್ನು ಹೊಂದಿದರು. ಆದರೆ ರಾಮಾಯಣದ 172ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಸಾರಿ ಕೇಳ್ತೀನಿ, ವಿಡಿಯೋ ಮಧ್ಯ ಡ್ರಾಪ್ ಆಗ್ತಿರೋದಕ್ಕೆ. ಆದಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ವಿಡಿಯೋ ನೋಡ್ದೇ ಬಿಡಬೇಡಿ. ಎಲ್ಲರೂ ರಾಮಾಯಣದ ಅಧ್ಯಾಯವನ್ನು ಆಲಿಸಿ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.